ಓಕೆ. ಇಂದಿನ 70ನೇ ಕನ್ನಡ ರಾಜ್ಯೋತ್ಸವವನ್ನು ನೀವು ವಿಭಾಗದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಿ. ಈ ಆಚರಣೆಯಲ್ಲಿ ನೀವು ಹೇಗೆ ಪಾಲ್ಗೊಂಡ್ರಿ ಮತ್ತು ಇಂದಿನ ದಿನ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ವಿಭಾಗದ ವಿದ್ಯಾರ್ಥಿಯಾಗಿ? ಎಲ್ಲರಿಗೂ ನಮಸ್ಕಾರ. ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ನನ್ನ ಪರವಾಗಿ ಮತ್ತು ನಮ್ಮ ಕನ್ನಡ ಅಧ್ಯಯನ ಪೀಠದ ಪರವಾಗಿ. ಕನ್ನಡ ಅಥವಾ ಕನ್ನಡದ ಕೆಲಸ ಅಂದರೆ ಕೇವಲ ಕನ್ನಡ ಅಧ್ಯಯನ ಪೀಠಕ್ಕೆ ಮಾತ್ರ ಸೀಮಿತ ಅಲ್ಲ. ಕಾವೇರಿಯಿಂದ ಮಹಾ ಗೋದಾವರಿ ವರಮಿದ್ದ ನಾಡದ ಕನ್ನಡದ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಈ ವಿಶಾಲವಾದಂಥ ಭೂಪ್ರದೇಶದಲ್ಲಿ ವಿಲೀನವಾಗಿರ್ತಕ್ಕಂಥ ವಿಶಾಲವಾದ ಕನ್ನಡ ನಾಡು ಇದು ಕೆಲವೊಂದಷ್ಟು ಸಂದರ್ಭಗಳಿಗೆ ಒಳಗಾಗಿ ಇತಿಹಾಸದ ಕೆಲವೊಂದಷ್ಟು ಆಕ್ರಮಣಗಳಿಗೆ ಒಳಗಾಗಿ ಪರಭಾಷೆಯರ ಆಕ್ರಮಣಗಳಿಗೆ ಒಳಗಾಗಿ ಸೀಮಿತ ಪ್ರದೇಶದಲ್ಲಿ ಇವತ್ತಿನ ಕರ್ನಾಟಕ ಅನ್ನುವಂಥ ಒಂದು ಭೂಪ್ರದೇಶ ರಚನೆ ಆಯಿತು. ಆದರೆ ನಮ್ಮ ಹಳೆಯ ಇತಿಹಾಸದ ಪ್ರಕಾರ ನೋಡಿದರೆ ಕನ್ನಡ ನಾಡು ಅನ್ನುವಂಥದ್ದು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು. ಅಂದರೆ ಮಹಾರಾಷ್ಟ್ರದ ಈಗಿನ ಮಧ್ಯಭಾಗದವರೆಗೆ